ಸ್ನೇಹಿತರೆ, ನೀವು ಆಂಜನೇಯ ಸ್ವಾಮಿ ಪವಾಡನ ಫೋಟೋದಲ್ಲಿ ನೋಡಿರ್ತೀರಾ, ವಿಡಿಯೋದಲ್ಲಿ ನೋಡಿರ್ತೀರಾ, ಮೂವಿಗಳಲ್ಲಿ ನೋಡಿರ್ತೀರಾ, ಅದು ಇಲ್ಲ ಅಂತಂದ್ರೆ ಯಾವುದೋ ಕಥೆಯಲ್ಲೋ ಪುಸ್ತಕದಲ್ಲೋ ಓದಿರ್ತೀರಾ. ಆದ್ರೆ ಈ ಕಲಿಯುಗದಲ್ಲಿ ಕಣ್ಣಾರೆ ನೋಡಿದ್ದೀರಾ? ಇಲ್ಲ. ಆದ್ರೆ ನಾನಂತೂ ಕಣ್ಣಾರೆ ನೋಡಿದ್ದೀನಿ. ಎಲ್ಲಿ ಅಂತಂದ್ರೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಕುಣೆಬೆಳಕೆರೆ ಅನ್ನೋ ಒಂದು ಗ್ರಾಮದಲ್ಲಿ. ಈ ಊರಲ್ಲಿ ಇರ್ತಕ್ಕಂಥ ಆಂಜನೇಯ ಸ್ವಾಮಿ ಎಷ್ಟು ಪವರ್ಫುಲ್ ಅಂದ್ರೆ ನಿಜ ಹೇಳ್ತೀನಿ, ನೀವು ಯಾರು ನಂಬಲ್ಲ. ನನಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿರೋದಕ್ಕೆ ಹೇಳ್ತಾ ಇದ್ದೀನಿ. ಆ ಊರಿನ ದೇವ್ರು ಎಷ್ಟು ಪವರ್ಫುಲ್ ಅಂತಂದ್ರೆ ಯಾವುದೇ ಥರದ ಸಮಸ್ಯೆಗಳಿರಲಿ, ಆ ಊರಿನ ಜನಕ್ಕೆ ಎಷ್ಟೇ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ರು ಕೂಡ ಅವರು ಫಸ್ಟ್ ಹಾಸ್ಪಿಟ್ಲಿಗಿಂತ ಮುಂಚೆ ಆ ದೇವಸ್ಥಾನಕ್ಕೆ ಹೋಗ್ತಾರೆ. ಯಾಕೆ ಅಂತಂದ್ರೆ ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ದೇವರು, ಅಷ್ಟೇ ಫಾಸ್ಟ್ ಆಗಿ ಅವರ ಕಾಯಿಲೆಗಳು ವಾಸಿ ಆಗುತ್ತೆ. ಅದಾದ ನಂತರ ಯಾವುದಾದ್ರೂ ಫ್ಯಾಮಿಲಿಲಿ ವಾಮಾಚಾರ, ಮಾಟ, ಮದ್ದು ಯಾವುದೇ ಥರದ ಪ್ರಯೋಗ ಆಗಿದ್ರು ಕೂಡ ಅದನ್ನ ಚಿಟ್ಟಿಗೆ ಹೊಡೆಯೋದ್ರೊಳಗಡೆ ಅಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ಸಾಲ್ವ್ ಮಾಡುತ್ತೆ. ನನ್ನ ಮಾತು ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಒಂದು ಸಲ ನೀವು ಈ ಊರಿಗೆ ಹೋಗಿ, ಅಲ್ಲಿ ನಿಮಗೆ ಹೂವಿನ ಪ್ರಸಾದ ಬೇಕು ಅಂದ್ರೆ ಹೂವಿನ ಪ್ರಸಾದ ಸಿಗುತ್ತೆ. ಅದು ಇಲ್ಲ ಅಂದ್ರೆ ಪಲ್ಲಕ್ಕಿಲಿ ನೀವು ಸ್ವತಃ ದೇವರ ಪವಾಡ ನೋಡಬೇಕು ಅಂತಿದ್ರೆ ದೇವರಣೆಗೂ ಕೈ ಮುಗಿತೀನಿ. ಅದನ್ನ ಮಾತ್ರ, ಆ ಸಾಹಸಕ್ಕೆ ಮಾತ್ರ ಕೈ ಹಾಕ್ಬೇಡಿ. ಯಾಕಂದ್ರೆ ಅಷ್ಟೊಂದು ಆರ್ಭಟದಲ್ಲಿ ಇರುತ್ತೆ ದೇವರು. ಅದನ್ನ ಕಣ್ಣಾರೆ ನೋಡಿರೋರ್ಗೆ ಮಾತ್ರ ಗೊತ್ತು. ಅಷ್ಟೊಂದು ಪವರ್ಫುಲ್ ಆಗಿರ್ತಕ್ಕಂಥ ಆಂಜನೇಯ ನಾನು ಬೇರೆಲ್ಲೂ ಕೂಡ ನೋಡಿಲ್ಲ. ನನ್ನ ಜನ್ಮ ಸಾರ್ಥಕ ಯಾಕೆ ಅಂತಂದ್ರೆ, ನನ್ನ ಈ ಕಲಿಯುಗದಲ್ಲಿ ನಾನು ಹುಟ್ಟಿದ್ದಕ್ಕೂ ಸಾರ್ಥಕ ಯಾಕೆ ಅಂತಂದ್ರೆ ಆಂಜನೇಯ ಸ್ವಾಮಿ ಪವಾಡನ ಕಣ್ಣಾರೆ ನೋಡಿದೆ. ಆ ಊರಿನ ಜನ ಎಷ್ಟು ಒಳ್ಳೆಯವರು, ಎಷ್ಟು ಮುಗ್ಧರು, ಎಷ್ಟು ಹೃದಯಶಾಲಿಗಳು ಅಂತಂದ್ರೆ, ಇಷ್ಟೊಂದು ಪವರ್ಫುಲ್ ಆಗಿರ್ತಕ್ಕಂಥ ದೇವರು ನಮ್ಮ ಊರಲ್ಲಿ ಇದೆ ಅಂತಂದ್ರೆ ಆ ದೇವ್ರ ಹೆಸರು ಹೇಳ್ಕೊಂಡು ಚೆನ್ನಾಗಿ ದುಡ್ಡು ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡುವಂತ ಜನಗಳಿರ್ತಕ್ಕಂಥ ಈ ಕಾಲದಲ್ಲಿ ಆ ಊರಿನ ಜನ, ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಜನಗಳು ಹೊರಗಡೆಯಿಂದ ಒಂದೇ ಒಂದು ಬಿಡುಗಾಸು ಆಸೆ ಪಡದೆ, ಹೊರಗಡೆಯಿಂದ ಕಷ್ಟ ಅಂತ ಬಂದಂತ ಜನಗಳೇನಿರ್ತಾರೆ, ಹೊರಗಡೆಯಿಂದ ಕಷ್ಟ ಅಂತ ಬಂದಂತ ಭಕ್ತರೇನಿರ್ತಾರೆ, ಅವ್ರ ಕಷ್ಟ ನಿವಾರಣೆ ಮಾಡೋದಕ್ಕೆ ಅಂತಾನೆ ನಿಂತಿರ್ತಾರೆ. ಯಾರ ಹತ್ರ ಕೂಡ ಒಂದು ರೂಪಾಯಿ ಕೂಡ ಅವ್ರು ಕೇಳಕ್ ಹೋಗಲ್ಲ. ಅವ್ರು ಕೇಳೋದು ಒಂದೇನೆ, ನಿಮ್ಮ ಕಷ್ಟ ಪರಿಹಾರ ಆಯ್ತಾ ಅಂತ. ಅಫ್ಕೋರ್ಸ್ ಡೆಫಿನೆಟ್ಲಿ ಅವರ ಕಷ್ಟ ಪರಿಹಾರ ಆಗೇ ಆಗುತ್ತೆ. ಯಾಕೆ ಅಂತಂದ್ರೆ ಅದು ಆಂಜನೇಯನ ಪವಾಡ. ಆ ನಂಬಿಕೆ ಅಷ್ಟೊಂದು ಪವರ್ಫುಲ್ ಆಗಿದೆ ಆ ದೇವರು. ಯಾರ್ಯಾರು ಈ ಒಂದು ಜಾಗಕ್ಕೆ ಹೋಗ್ಬೇಕು ಅನ್ಕೊಂತೀರಾ, ನಿಮ್ಮ ಮನೇಲಿ ಏನೇನೋ ಕಷ್ಟ ಇರುತ್ತೆ, ನಾನು ಕೂಡ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂತೀರಾ, ನಿಮಗೆ ಲೊಕೇಶನ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಮಿಸ್ ಮಾಡದೆ ಆ ಒಂದು ಜಾಗಕ್ಕೆ ಹೋಗಿ. ಹಾಗೆ ಏಪ್ರಿಲ್ 7 ಮತ್ತು 8ನೇ ತಾರೀಕು ಈ ಒಂದು ಜಾಗದಲ್ಲಿ ಈ ಒಂದು ದೇವಸ್ಥಾನದ ಉತ್ಸವ ಇದೆ. ನಾನಂತೂ ಮಿಸ್ ಮಾಡದೆ ನೋಡೋದಕ್ಕೆ ಅಂತ ಹೋಗ್ತೀನಿ. ಅಷ್ಟೊಂದು ಅದ್ದೂರಿಯಾಗಿ ನಡೆಯುತ್ತೆ ಆ ಊರಿನ ಉತ್ಸವ. ನೀವು ಕೂಡ ಮಿಸ್ ಮಾಡದೆ ಬನ್ನಿ, ಅಲ್ಲಿ ನಡೀತಕ್ಕಂಥ ಉತ್ಸವ ನೋಡಿ, ಆ ದೇವರ ಆರ್ಭಟ ನೋಡಿ ಕಣ್ಣು ತುಂಬ್ಕೊಂಡು ಹೋಗಿ.